ನಿಮ್ಮ ಅಶ್ವವೇಗ ನ್ಯೂಸ್ನಲ್ಲಿ ಕರ್ನಾಟಕ ಪೊಲಿಟಿಕಲ್ ಲೀಗ್ KPL ನಾಳೆ ಯಾವ ಜಿಲ್ಲೆಗಳ ಭವಿಷ್ಯದ ಜೊತೆಗೆ ನಾವು ಬರ್ತೀವಿ. ನಾಳೆ ಉತ್ತರ ಕರ್ನಾಟಕದ 5 ಜಿಲ್ಲೆಗಳ ಭವಿಷ್ಯ, ಸಂಭಾವ್ಯ ಭವಿಷ್ಯ ನಿಮ್ಮ ಮುಂದೆ ಒಂದೊಂದೇ ಪಾಯಿಂಟ್ಸ್ ನೋಡ್ತಾ ಹೋಗೋಣ. ಲೆಟ್ಸ್ ಗೋ ಫಾರ್ ಸ್ಕ್ರೀನ್ ನಾವ್. ಓಕೆ, ಈಗ ಏನಾಯ್ತು ಇವತ್ತು ಅನ್ನೋದನ್ನ ನೀವು ಗಮನಿಸಿದ್ರಿ. ನಾಳೆ ಯಾವೆಲ್ಲ ಜಿಲ್ಲೆಗಳ ಫಲಿತಾಂಶವನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಫಲಿತಾಂಶ ಅಂತ ಹೇಳಿದ್ರೆ ಅಲ್ಲೇನೋ ಈಗ ಎಲೆಕ್ಷನ್ ಆಗ್ಬಿಟ್ಟಿದೆ, EVM ಅಲ್ಲಿ ಎಲ್ಲರೂ ವೋಟ್ ಮಾಡಿಬಿಟ್ಟಿದ್ದಾರೆ ಅದನ್ನ ಹೇಳ್ತಾ ಇಲ್ಲ. ಅಲ್ಲಿಯ ಮೆಜಾರಿಟಿ ಜನರ ಒಪಿನಿಯನ್ ಹೇಗಿದೆ ಅನ್ನೋದನ್ನ ನೋಡ್ತಾ ಇದ್ದೀವಿ. ಸಚಿವರಾದ ಖಂಡ್ರೆ ರಹೀಂ ಖಾನ್ ಭವಿಷ್ಯ ಏನಾಗುತ್ತೆ. ಬೀದರ್ ಜಿಲ್ಲೆಯಲ್ಲಿ ನಾಳೆ ಶರಣು ಸಲಗರ, ಪ್ರಭು ಚವ್ಹಾಣ್ ಬಗ್ಗೆ ಖಂಡಿತವಾಗ್ಲೂ ಶಾಕಿಂಗ್ ಸುದ್ದಿ ಇದೆ, ನೋಡ್ಲೇಬೇಕಾದಂತಹ ಸುದ್ದಿ. ರಾಯಚೂರಲ್ಲಿ ಈ ಬಾರಿ ಯಾರು ಪ್ರಾಬಲ್ಯ ಸಾಧಿಸ್ತಾರೆ, ಯಾರು ಅಧಿಕಾರಕ್ಕೆ ಬರ್ತಾರೆ. ಕೊಪ್ಪಳದಲ್ಲಿ ರೆಡ್ಡಿ ದರ್ಬಾರ್ ಮಾಡ್ತಾರಾ, ಮಾಡಲ್ವಾ? ಇದು ಕೊಪ್ಪಳ ಜಿಲ್ಲೆ, ಗದಗ, ಧಾರವಾಡ, ಹೀಗೆ ಯಾರೂ ಕೂಡ ಊಹೆ ಮಾಡದಂತ ಭವಿಷ್ಯವನ್ನ ಅಲ್ಲಿಯ ಮತದಾರರು ಬರೀತಾ ಇದ್ದಾರೆ. ನಾಳೆ ಬೀದರ್, ರಾಯಚೂರು, ಕೊಪ್ಪಳ, ಧಾರವಾಡ ಮತ್ತೆ ಗದಗ ಅಂದ್ಕೊಳ್ತೀನಿ. ಎಸ್, ಗದಗ ಜಿಲ್ಲೆಗಳ ಒಟ್ಟು 29 ಕ್ಷೇತ್ರಗಳ ಭವಿಷ್ಯ ನಿಮ್ಮ ಮುಂದಿರುತ್ತೆ. ಹಾಗಾಗಿ ಸೋ ಬಿ ಕ್ಯೂರಿಯಸ್ ಅಂಡ್ ಸೋ ಸ್ಟೇ ಟ್ಯೂನ್ಡ್. ಅಶ್ವವೇಗ ನ್ಯೂಸ್ ಟಿಲ್ ದ ಎಂಡ್. ನಿಮ್ಮ ಅಶ್ವವೇಗ ನ್ಯೂಸ್ನಲ್ಲಿ ಕರ್ನಾಟಕ ಪೊಲಿಟಿಕಲ್ ಲೀಗ್, ಈ ಕರ್ನಾಟಕದಲ್ಲಿ ನಾಟಕ ಏನೇನು ನಡೆಯುತ್ತೆ, ಸಿನಿಮಾ ಏನು ನಡೆಯುತ್ತೆ, ಧಾರಾವಾಹಿ ಏನು ನಡೆಯುತ್ತೆ, ಎಲ್ಲವನ್ನೂ ಕೂಡ ಅಲ್ಲಿ ಯಾವುದು ನಮ್ಮ ಮುಂದೆ ನಡೆಯಲ್ಲ ರೀ. ಯಾಕಂತ ಹೇಳಿದ್ರೆ ಕರ್ನಾಟಕದ ಜನತೆ, ಕರ್ನಾಟಕದ ಸಾರ್ವಜನಿಕರು, ಕರ್ನಾಟಕದ ಮತದಾರರು ತುಂಬ ಪ್ರಬುದ್ಧರು ಅನ್ನೋದನ್ನ ಬಹಳಷ್ಟು ಸಲ ಪ್ರೂವ್ ಮಾಡಿದ್ದಾರೆ. ಅದು ಮತ್ತೆ ಪ್ರೂವ್ ಆಗೇ ಆಗುತ್ತೆ. ಹಾಗಾಗಿ ಹಾಲಿ ಯಾರೆಲ್ಲ ಶಾಸಕರಿದ್ದಾರೋ, ಸಚಿವರಿದ್ದಾರೋ ಎಲ್ಲರೂ ಕೂಡ ಒಂದು ಸಲ ತಾವೇನಾದರೂ ಮಲಗಿದ್ರೆ ಎದ್ದೇಳಲೇಬೇಕಾದಂಥ ಸುದ್ದಿ ಖಂಡಿತವಾಗ್ಲೂ ಇದೆ. ನೀವೇನಾದರೂ ನೀವು ಅಂದುಕೊಂಡಂಥ ಟ್ರ್ಯಾಕ್ ಏನಾದರೂ ಉಡಾಫೆ ವರ್ತನೆ ಮಾಡಿದರೆ ಅದನ್ನು ಆ ಟ್ರ್ಯಾಕ್ನ ಬದಲಿಸುವಂಥ ಶಕ್ತಿ ನಮ್ಮ ಜನಕ್ಕಿದೆ ಅನ್ನುವ ಒಂದು ಶಾಕಿಂಗ್, ಇಂಟ್ರೆಸ್ಟಿಂಗ್ ಎಲ್ಲ ಅಪ್ಡೇಟ್ನ ಅವರು ಕೊಟ್ಟಿದ್ದಾರೆ, ಫೀಡ್ಬ್ಯಾಕ್ನ ಕೊಡ್ತಾ ಇದ್ದಾರೆ. ಹಾಗಾಗಿ ಎಲ್ಲ ಜನ ಕೂಡ ನೋಡಬೇಕು, ಜನಪ್ರತಿನಿಧಿಗಳು ಕೂಡ ನೋಡಬೇಕು. ಪ್ರಜಾಪ್ರಭುತ್ವ ಹೌದು, 5 ವರ್ಷಗಳಿಗೆ ಬರುವಂಥ ಹಬ್ಬ ಮತದಾನ. ಆದರೆ ಹಬ್ಬ ಅಂತ ಆಗ್ತಿದೆಯೇನ್ರಿ? ದುಡ್ಡು ಕೊಟ್ಬಿಟ್ಟು ಕೊಂಡ್ಕೊಂಡ್ಬಿಟ್ಟು ನೀವು ಹಬ್ಬ ಮಾಡಿದರೆ ಚೆನ್ನಾಗಿರುತ್ತಾ? ಅದು ತುಂಬ ಸ್ವಂತ ಖುಷಿಯಿಂದ ಹಬ್ಬ ಆಗಬೇಕಲ್ವಾ? ಒಂದು ಕಡೆ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳ ನಿರೀಕ್ಷೆ ಮತ್ತು ಆಕಾಂಕ್ಷಿಗಳ ಆಕಾಂಕ್ಷೆ ಮತ್ತು ಈಗೆಲ್ಲ ಹಾಲಿ ಯಾರೆಲ್ಲ ಶಾಸಕರಿದ್ದಾರಲ್ಲ ಅವರಿಗೆ ಪರೀಕ್ಷೆ. ಹೀಗೆ ಈ ಪರೀಕ್ಷೆ, ನಿರೀಕ್ಷೆ, ಆಕಾಂಕ್ಷೆಗಳ ನಡುವೆ ಒಂದು ಸಮೀಕ್ಷೆ ಕೂಡ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಯಾಕಂತ ಹೇಳಿದ್ರೆ ಇರಲೇಬೇಕಲ್ಲ. ಎಲ್ಲದಕ್ಕೂ ಕೂಡ ಜೀವನದ ಪ್ರತಿಯೊಂದು ಹಂತದಲ್ಲೂ ಕೂಡ ಕಾನ್ಷಿಯಸ್ ಲಿವಿಂಗ್ ಇದ್ದಾಗ, ಪ್ರಜ್ಞಾವಂತಿಕೆಯಿಂದ ನಾವು ಜೀವನ ಮಾಡ್ತಿದ್ರೆ ಖಂಡಿತವಾಗ್ಲೂ ಅದಕ್ಕೊಂದು ಮೀನಿಂಗ್ಫುಲ್ ಆದಂಥ ಒಂದು ಏನು ಫಲಿತಾಂಶ ಸಿಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಇವತ್ತು 5 ಜಿಲ್ಲೆಗಳ ಫಲಿತಾಂಶವನ್ನು ನೀವು ನೋಡಿದ್ದೀರಿ. ನಾಳೆ ಈಗಾಗಲೇ ನೀವು ಹೇಳಿದ್ದೀವಿ, ಗದಗ, ಧಾರವಾಡ, ಕೊಪ್ಪಳ, ಬೀದರ್ ಸೇರಿದಂತೆ ಒಟ್ಟು 29 ಕ್ಷೇತ್ರಗಳ ಭವಿಷ್ಯ ಏನಾಗುತ್ತೆ ಅನ್ನುವ ಕುತೂಹಲ ನಿಮಗೆ ಇರಲಿ ಅಂತ ಹೇಳ್ತಾ